ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ನೋಡೋಣ. ಪ್ರಶ್ನೆ 1. ಕಂಪ್ಯೂಟರ್ ಎಂದರೆ ಏನು? ಎ. ಇಲೆಕ್ಟ್ರಾನಿಕ್ ಯಂತ್ರ. ಬಿ. ಲೆಕ್ಕಾಚಾರ ನಡೆಸುವ ಯಂತ್ರ. ಸಿ. ನಿರ್ಣಯಗಳನ್ನು ತೆಗೆದುಕೊಳ್ಳುವ ಯಂತ್ರ. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕಂಪ್ಯೂಟರ್ ಒಂದು ಇಲೆಕ್ಟ್ರಾನಿಕ್ ಯಂತ್ರವಾಗಿದ್ದು, ಲೆಕ್ಕಾಚಾರ, ದತ್ತಾಂಶ ಸಂಸ್ಕರಣೆ ಮತ್ತು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 2. ಕಂಪ್ಯೂಟರ್ನ ಹೃದಯ ಭಾಗ ಯಾವುದು? ಎ. ಸಿ ಪಿ ಯು. ಬಿ. ಔಟ್ಪುಟ್. ಸಿ. ಇನ್ಪುಟ್. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ, ಸಿ ಪಿ ಯು. ಸಿಪಿಯು ಎಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಮುಖ್ಯ ಸಂಸ್ಕರಣಾ ಘಟಕವಾಗಿದೆ. ಪ್ರಶ್ನೆ 3. ಗಣಕಯಂತ್ರಕ್ಕೆ ದತ್ತಾಂಶ ಮತ್ತು ಸೂಚನೆಗಳನ್ನು ನೀಡಲು ಸಹಾಯವಾಗುವ ಘಟಕ ಯಾವುದು? ಎ. ನಿರ್ಗಮನಾಂಗ. ಬಿ. ಆಗಮನಾಂಗ. ಆಪ್ಷನ್ ಸಿ, ಸಿ ಪಿ ಯು. ಡಿ. ನಿಯಂತ್ರಣ ಘಟಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಮನಾಂಗ. ಕೀಬೋರ್ಡ್, ಮೌಸ್ ಮುಂತಾದ ಇನ್ಪುಟ್ ಸಾಧನಗಳ ಮೂಲಕ ಕಂಪ್ಯೂಟರ್ಗೆ ದತ್ತಾಂಶ ಮತ್ತು ಸೂಚನೆಗಳನ್ನು ನೀಡಲಾಗುತ್ತದೆ. ಪ್ರಶ್ನೆ 4. ಎಲ್ಸಿಡಿಯ ವಿಸ್ತೃತ ರೂಪ ಯಾವುದು? ಎ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಬಿ. ಲಿಕ್ವಿಡ್ ಟ್ರಿಯೋ ಡಿಸ್ಪ್ಲೇ. ಸಿ. ಲೈಟ್ ಕ್ರಿಸ್ಟಲ್ ಡಿಸ್. ಡಿ. ಕಂಪ್ಯೂಟರ್ನ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಎಲ್ಸಿಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ಕಂಪ್ಯೂಟರ್, ಟಿವಿ ಮತ್ತು ಮೊಬೈಲ್ಗಳಲ್ಲಿ ಬಳಸುವ ಒಂದು ಡಿಸ್ಪ್ಲೇ ತಂತ್ರಜ್ಞಾನವಾಗಿದೆ. ಪ್ರಶ್ನೆ 5. ಕೆಳಗಿನವುಗಳಲ್ಲಿ ಪ್ರಧಾನ ಸ್ಮರಣೆ ಯಾವುದು? ಎ. ಕಾಂತೀಯ ಸಾಧನ. ಬಿ. ಶಾಕೃತ ಸ್ಮರಣೆ. ಸಿ. ಫ್ಲಾಪಿ ಡಿಸ್ಕ್. ಡಿ. ರ್ಯಾಮ್ ಮತ್ತು ರೋಮ್. ಸರಿಯಾದ ಉತ್ತರ ಆಪ್ಷನ್ ಡಿ, ರ್ಯಾಮ್ ಮತ್ತು ರೋಮ್ ಇವು ಕಂಪ್ಯೂಟರ್ನ ಮುಖ್ಯ ಅಥವಾ ಪ್ರಧಾನ ಸ್ಮರಣೀಯ ಭಾಗಗಳಾಗಿವೆ. ಪ್ರಶ್ನೆ 6. 1 ಮೆಗಾಬೈಟ್ ಎಂದರೆ ಎಷ್ಟು ಬೈಟ್? ಎ. 2 10 ಬೈಟ್. ಬಿ. 2 20 ಬೈಟ್. ಸಿ. 2 30 ಬೈಟ್. ಡಿ. 2 40 ಬೈಟ್. ಸರಿಯಾದ ಉತ್ತರ ಆಪ್ಷನ್ ಬಿ, 2 20 ಬೈಟ್. ಕಂಪ್ಯೂಟರ್ನ ಸಾಂಪ್ರದಾಯಿಕ ಬೈನರಿ ಮಾಪನದಲ್ಲಿ 1 ಮೆಗಾಬೈಟ್ ಅನ್ನು 220, ಅಂದರೆ 10,48,576 ಬೈಟ್ ಎಂದು ಪರಿಗಣಿಸಲಾಗುತ್ತದೆ. ಪ್ರಶ್ನೆ 7. ಇನ್ಪುಟ್ ಘಟಕಕ್ಕೆ ಉದಾಹರಣೆ ಯಾವುದು? ಎ. ಲೈಟ್ ಪೆನ್. ಬಿ. ಫ್ಲಾಪಿ. ಸಿ. ಸಿಡಿ. ಡಿ. ಪ್ರಿಂಟರ್. ಸರಿಯಾದ ಉತ್ತರ ಆಪ್ಷನ್ ಎ, ಲೈಟ್ ಪೆನ್. ಲೈಟ್ ಪೆನ್ ಒಂದು ಇನ್ಪುಟ್ ಸಾಧನವಾಗಿದ್ದು, ಇದರ ಮೂಲಕ ಕಂಪ್ಯೂಟರ್ಗೆ ಸೂಚನೆಗಳನ್ನು ನೀಡಬಹುದು. ಪ್ರಶ್ನೆ 8. ಕಂಪ್ಯೂಟರಿನ ಮೆದುಳು ಯಾವುದು? ಎ. ಗಣಿತೀಯ ಮತ್ತು ತಾರ್ಕಿಕ ಘಟಕ. ಬಿ. ಮೆಮೊರಿ ಘಟಕ. ಸಿ. ನಿರ್ಗಮನ ಘಟಕ. ಡಿ. ನಿಯಂತ್ರಣ ಘಟಕ. ಸರಿಯಾದ ಉತ್ತರ ಆಪ್ಷನ್ ಡಿ, ನಿಯಂತ್ರಣ ಘಟಕ. ನಿಯಂತ್ರಣ ಘಟಕವು ಕಂಪ್ಯೂಟರ್ನ ವಿವಿಧ ಘಟಕಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ, ಆದ್ದರಿಂದ ಇದನ್ನು ಕಂಪ್ಯೂಟರ್ನ ಮೆದುಳಿಗೆ ಹೋಲಿಸಲಾಗುತ್ತದೆ. ಪ್ರಶ್ನೆ 9. ಇವುಗಳಲ್ಲಿ ಹಾರ್ಡ್ವೇರ್ ಯಾವುದು? ಎ. ಐ ಸಿ ಚಿಪ್ಗಳು. ಬಿ. ಡಿಸ್ಕ್ ಡ್ರೈವ್ಗಳು. ಸಿ. ಕನೆಕ್ಟರ್ಗಳು. ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕೈಯಿಂದ ಸ್ಪರ್ಶಿಸಬಹುದಾದ ಕಂಪ್ಯೂಟರ್ನ ಭೌತಿಕ ಭಾಗಗಳನ್ನು ಹಾರ್ಡ್ವೇರ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 10. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಎ. ಆಡ್ ಆನ್ ಕಾರ್ಡ್ಗಳು. ಬಿ. ಡಿಸ್ಕ್ ಡ್ರೈವ್. ಸಿ. ಎಂ ಎಸ್ ಆಫೀಸ್. ಡಿ. ಮೈಕ್ರೋಪ್ರೊಸೆಸರ್ ಚಿಪ್. ಸರಿಯಾದ ಉತ್ತರ ಆಪ್ಷನ್ ಸಿ, ಎಂ ಎಸ್ ಆಫೀಸ್. ಎಂಎಸ್ ಆಫೀಸ್ ಒಂದು ಸಾಫ್ಟ್ವೇರ್ ಆಗಿದೆ. ಉಳಿದವು ಕಂಪ್ಯೂಟರ್ನ ಹಾರ್ಡ್ವೇರ್ ಭಾಗಗಳಿಗೆ ಸೇರಿವೆ. ಪ್ರಶ್ನೆ 11. ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಯಾವ ಭಾಗವನ್ನು ಅಳವಡಿಸಲಾಗಿತ್ತು? ಎ. ನಿರ್ವಾತ ನಳಿಕೆಗಳು. ಬಿ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು. ಸಿ. ಟ್ರಾನ್ಸಿಸ್ಟರ್ಗಳು. ಡಿ. ಐ ಸಿಗಳು. ಸರಿಯಾದ ಉತ್ತರ ಆಪ್ಷನ್ ಎ, ನಿರ್ವಾತ ನಳಿಕೆಗಳು. ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ನಿರ್ವಾತ ನಳಿಕೆಗಳನ್ನು ಬಳಸಲಾಗುತ್ತಿತ್ತು. ಪ್ರಶ್ನೆ 12. ಮಾನವನ ಮೆದುಳಿಗೆ ಕಂಪ್ಯೂಟರ್ನ ಯಾವ ಭಾಗವನ್ನು ಹೋಲಿಸಬಹುದು? ಆಪ್ಷನ್ ಎ, ಎಲ್ ಯು. ಆಪ್ಷನ್ ಬಿ, ಸಿ ಪಿ ಯು. ಆಪ್ಷನ್ ಸಿ, ಸಿ ಯು. ಆಪ್ಷನ್ ಡಿ, ಎಂ ಯು. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಪಿ ಯು.
ಸಿಪಿಯು ಕಂಪ್ಯೂಟರ್ನ ಪ್ರಮುಖ ಸಂಸ್ಕರಣಾ ಘಟಕವಾಗಿರುವುದರಿಂದ ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ. ಪ್ರಶ್ನೆ 13. 5ನೇ ಪೀಳಿಗೆಯ ಕಂಪ್ಯೂಟರ್ನ ಮುಖ್ಯ ಲಕ್ಷಣ ಯಾವುದು? ಎ. ಮೈಕ್ರೋಪ್ರೊಸೆಸರ್. ಬಿ. ಕೃತಕ ಬುದ್ಧಿಮತ್ತೆ. ಸಿ. ಸಿಗಳ ಬಳಕೆ. ಡಿ. ಟ್ರಾನ್ಸಿಸ್ಟರ್ಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಕೃತಕ ಬುದ್ಧಿಮತ್ತೆ. 5ನೇ ಪೀಳಿಗೆಯ ಕಂಪ್ಯೂಟರ್ಗಳ ಪ್ರಮುಖ ಲಕ್ಷಣಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಪ್ರಮುಖವಾಗಿದೆ. ಪ್ರಶ್ನೆ 14. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಎ. ಸ್ಕ್ಯಾನರ್. ಬಿ. ಮೌಸ್. ಸಿ. ಲೈಟ್ ಪೆನ್. ಡಿ. ಪ್ರದರ್ಶಕ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರದರ್ಶಕ. ಸ್ಕ್ಯಾನರ್, ಮೌಸ್ ಮತ್ತು ಲೈಟ್ ಪೆನ್ ಇನ್ಪುಟ್ ಸಾಧನಗಳು. ಪ್ರದರ್ಶಕ ಅಥವಾ ಮಾನಿಟರ್ ಔಟ್ಪುಟ್ ಸಾಧನವಾಗಿದೆ. ಪ್ರಶ್ನೆ 15. ಕಂಪ್ಯೂಟರ್ನಲ್ಲಿ ಗೇಮ್ಸ್ ಆಡುವಾಗ ಯಾವುದನ್ನು ಬಳಸುತ್ತಾರೆ? ಎ. ಜಾಯ್ಸ್ಟಿಕ್. ಬಿ. ಲೈಟ್ ಪೆನ್. ಸಿ. ಮೈಕ್ರೋಫೋನ್. ಡಿ. ಸ್ಕ್ಯಾನರ್. ಸರಿಯಾದ ಉತ್ತರ ಆಪ್ಷನ್ ಎ. ಜಾಯ್ಸ್ಟಿಕ್ ಅನ್ನು ಮುಖ್ಯವಾಗಿ ಕಂಪ್ಯೂಟರ್ ಗೇಮ್ಸ್ ಮತ್ತು ಕೆಲವು ನಿಯಂತ್ರಣ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 16. ಅನಲಾಗ್ ಕಂಪ್ಯೂಟರ್ಗಳನ್ನು ಮುಖ್ಯವಾಗಿ ಎಲ್ಲಿ ಬಳಸಲಾಗುತ್ತದೆ? ಎ. ರೈಲು ಮತ್ತು ಬ್ಯಾಂಕ್ಗಳಲ್ಲಿ. ಬಿ. ಜೀವ ವಿಮಾ ಸಂಸ್ಥೆಗಳಲ್ಲಿ. ಸಿ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ. ಡಿ. ಹೋಟೆಲ್ಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ. ವೈಜ್ಞಾನಿಕ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅನಲಾಗ್ ಕಂಪ್ಯೂಟರ್ಗಳನ್ನು ನಿರಂತರವಾಗಿ ಬದಲಾಗುವ ಭೌತಿಕ ಪ್ರಮಾಣಗಳನ್ನು ಅಳೆಯಲು ಮತ್ತು ಸಂಸ್ಕರಿಸಲು ಬಳಸಲಾಗುತ್ತದೆ. ಪ್ರಶ್ನೆ 17. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ. ಅಜೀಮ್ ಪ್ರೇಮ್ಜಿ. ಬಿ. ಚಾರ್ಲ್ಸ್ ಬ್ಯಾಬೇಜ್. ಸಿ. ಬಿಲ್ ಗೇಟ್ಸ್. ಡಿ. ಜಾನ್ ವಾನ್ ನ್ಯೂಮನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಅವರು ಎನಾಲಿಟಿಕಲ್ ಎಂಜಿನ್ ಎಂಬ ಯಂತ್ರದ ವಿನ್ಯಾಸವನ್ನು ಅಭಿವೃದ್ಧಿಪಡಿಸಿದ್ದರಿಂದ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 18. ವಿಂಡೋಸ್ನಲ್ಲಿ ಒಂದು ಫೈಲ್ ಅನ್ನು ಸ್ಥಳಾಂತರಿಸಲು ಏನು ಮಾಡಬೇಕು? ಎ. ಕತ್ತರಿಸು, ನಕಲಿಸು, ಜೋಡಿಸು. ಬಿ. ನಕಲಿಸು, ಜೋಡಿಸು. ಸಿ. ಕತ್ತರಿಸು, ಜೋಡಿಸು. ಡಿ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಕತ್ತರಿಸು, ಜೋಡಿಸು. ಫೈಲ್ ಅನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಕಟ್ ಮಾಡಿ ನಂತರ ಪೇಸ್ಟ್ ಮಾಡಬೇಕು. ಪ್ರಶ್ನೆ 19. ನೆಟ್ವರ್ಕ್ ಹೊಂದಿಲ್ಲದ ಪ್ರಿಂಟರ್ಗಳನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲು ಯಾವುದನ್ನು ಬಳಸಬಹುದು? ಎ. ಜಾಯ್ಸ್ಟಿಕ್. ಬಿ. ಎಎಲ್ಯು. ಸಿ. ಮೋಡೆಮ್. ಡಿ. ಯುಎಸ್ಬಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಯುಎಸ್ಬಿ ಕೇಬಲ್ ಮೂಲಕ ಪ್ರಿಂಟರ್ ಅನ್ನು ಕಂಪ್ಯೂಟರ್ಗೆ ನೇರವಾಗಿ ಸಂಪರ್ಕಿಸಬಹುದು. ಪ್ರಶ್ನೆ 20. ಪೆನ್ ಡ್ರೈವ್ನಲ್ಲಿ ಸಂಗ್ರಹಿಸಿದ ದತ್ತಾಂಶವನ್ನು ಕಂಪ್ಯೂಟರ್ಗೆ ವರ್ಗಾಯಿಸಲು ಯಾವುದನ್ನು ಬಳಸಲಾಗುತ್ತದೆ? ಎ. ಯುಎಸ್ಬಿ. ಬಿ. ಮೈಕ್ರೋಫೋನ್. ಸಿ. ಡಿಟೆಕ್ಟರ್. ಡಿ. ಜಾಯ್ಸ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಎ. ಯುಎಸ್ಬಿ ಪೋರ್ಟ್ ಮೂಲಕ ಪೆನ್ ಡ್ರೈವ್ ಅನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಿ ದತ್ತಾಂಶವನ್ನು ವರ್ಗಾಯಿಸಬಹುದು. ಪ್ರಶ್ನೆ 21. ಸೂಕ್ಷ್ಮ ಗಣಕಯಂತ್ರದ ಇನ್ನೊಂದು ಹೆಸರು ಏನು? ಎ. ಬೃಹತ್ ಗಣಕಯಂತ್ರ. ಬಿ. ಚಿಕ್ಕ ಗಣಕಯಂತ್ರ. ಸಿ. ವೈಯಕ್ತಿಕ ಗಣಕಯಂತ್ರ. ಡಿ. ಪ್ರಧಾನ ಚೌಕಟ್ಟು ಗಣಕಯಂತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ. ವೈಯಕ್ತಿಕ ಗಣಕಯಂತ್ರ. ಮೈಕ್ರೋಕಂಪ್ಯೂಟರ್ ಅನ್ನು ಸಾಮಾನ್ಯವಾಗಿ ಪರ್ಸನಲ್ ಕಂಪ್ಯೂಟರ್ ಅಥವಾ ವೈಯಕ್ತಿಕ ಗಣಕಯಂತ್ರ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 22. ಗಣಕಯಂತ್ರದ ವಿವರವನ್ನು ನೀಡುವ ಪ್ರಮುಖ ಚಿತ್ರಣ ಯಾವುದು? ಎ. ಇಂಟರ್ನೆಟ್ ಎಕ್ಸ್ಪ್ಲೋರರ್. ಬಿ. ರೀಸೈಕಲ್ ಬಿನ್. ಸಿ. ಮೈ ಡಾಕ್ಯುಮೆಂಟ್ಸ್. ಡಿ. ಮೈ ಕಂಪ್ಯೂಟರ್. ಸರಿಯಾದ ಉತ್ತರ ಆಪ್ಷನ್ ಡಿ. ಮೈ ಕಂಪ್ಯೂಟರ್. ನ ಹಳೆಯ ಆವೃತ್ತಿಗಳಲ್ಲಿ ಮೈ ಕಂಪ್ಯೂಟರ್ ಮೂಲಕ ಕಂಪ್ಯೂಟರ್ನ ಡ್ರೈವ್ಗಳು ಮತ್ತು ಸಂಗ್ರಹಣಾ ಸಾಧನಗಳನ್ನು ನೋಡಬಹುದು. ಪ್ರಶ್ನೆ 23. ಕಂಪ್ಯೂಟರ್ ಬಳಸುವವರು ಮತ್ತು ಹಾರ್ಡ್ವೇರ್ ನಡುವಿನ ಸಂಪರ್ಕ ಸಾಧನ ಯಾವುದು? ಎ. ಇಂಟರ್ನೆಟ್. ಬಿ. ಕೀಲಿಮಣೆ. ಸಿ. ಆಪರೇಟಿಂಗ್ ಸಿಸ್ಟಮ್. ಡಿ. ಮಾನಿಟರ್. ಸರಿಯಾದ ಉತ್ತರ ಆಪ್ಷನ್ ಸಿ. ಆಪರೇಟಿಂಗ್ ಸಿಸ್ಟಮ್ ಬಳಕೆದಾರರು ಮತ್ತು ಕಂಪ್ಯೂಟರ್ನ ಹಾರ್ಡ್ವೇರ್ ನಡುವಿನ ಸಂಪರ್ಕವನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 24. ಹಾರ್ಡ್ ಡಿಸ್ಕ್ನಿಂದ ಡಿಲೀಟ್ ಮಾಡಿದ ಫೈಲ್ ಸಾಮಾನ್ಯವಾಗಿ ಎಲ್ಲಿರುತ್ತದೆ?
ಎ ಮೈ ಕಂಪ್ಯೂಟರ್, ಬಿ ನೆಟ್ವರ್ಕ್, ಸಿ ಮೈ ಡಾಕ್ಯುಮೆಂಟ್ಸ್, ಡಿ ರೀಸೈಕಲ್ ಬಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ರೀಸೈಕಲ್ ಬಿನ್. YMDOS ನಲ್ಲಿ ಸಾಮಾನ್ಯವಾಗಿ ಡಿಲೀಟ್ ಮಾಡಿದ ಫೈಲ್ಗಳು ಮೊದಲು ರಿಸೈಕಲ್ಗೆ ಹೋಗುತ್ತವೆ. ಪ್ರಶ್ನೆ 25. ಭಾರತದಲ್ಲಿ ಪರಂ ಎಂಬ ಸೂಪರ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಎ ವಿಪ್ರೋ, ಬಿ HCL, ಸಿ ಇಂಟೆಲ್, ಡಿ ಸಿಡಾಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಡಾಕ್. CDAC ಸಂಸ್ಥೆಯು ಭಾರತದಲ್ಲಿ ಪ್ಯಾರಮ್ ಸರಣಿಯ ಸೂಪರ್ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಿದೆ. ಪ್ರಶ್ನೆ 26. ಕಂಪ್ಯೂಟರ್ನ ಗುಣಲಕ್ಷಣ ಯಾವುದು? ಎ ಹೆಚ್ಚಿನ ವೇಗ, ಬಿ ಹೆಚ್ಚಿನ ಮೆಮೊರಿ, ಸಿ ಕಾರ್ಯತತ್ಪರತೆ, ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಹೆಚ್ಚಿನ ವೇಗ, ಹೆಚ್ಚಿನ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಕಾರ್ಯತತ್ಪರತೆ ಕಂಪ್ಯೂಟರ್ನ ಪ್ರಮುಖ ಗುಣಲಕ್ಷಣಗಳಾಗಿವೆ. ಪ್ರಶ್ನೆ 27. ಕಂಪ್ಯೂಟರ್ನ ಅನ್ವಯಗಳು ಯಾವುವು? ಎ ಬ್ಯಾಂಕಿಂಗ್ ವ್ಯವಹಾರ, ಬಿ ಮನರಂಜನಾ ಕ್ಷೇತ್ರ, ಸಿ ಸಾರಿಗೆ ಕ್ಷೇತ್ರ, ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಬ್ಯಾಂಕಿಂಗ್, ಮನರಂಜನೆ, ಸಾರಿಗೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಪ್ರಶ್ನೆ 28. ಲೆಕ್ಕಾಚಾರದ ಮೊದಲ ಸಾಧನ ಯಾವುದು? ಎ ಕಂಪ್ಯೂಟರ್, ಬಿ ಲಘು ಪದ್ಧತಿ, ಸಿ ಪ್ಯಾಸ್ಕಲ್ ಯಂತ್ರ, ಡಿ ಅಬಾಕಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಅಬಾಕಸ್. ಅಬಾಕಸ್ ಅತ್ಯಂತ ಪ್ರಾಚೀನ ಲೆಕ್ಕಾಚಾರ ಸಾಧನಗಳಲ್ಲಿ ಒಂದಾಗಿದೆ. ಇದನ್ನು ಮೂಲಭೂತ ಗಣಿತದ ಲೆಕ್ಕಾಚಾರಗಳಿಗೆ ಬಳಸಲಾಗುತ್ತಿತ್ತು. ಪ್ರಶ್ನೆ 29. ಸವಿಸ್ತೃತ ರೂಪ ಏನು? ಎ ಶಾರ್ಟ್ ಮೆಸೇಜ್ ಸರ್ವಿಸ್, ಬಿ ಸಿಂಪಲ್ ಮೆಸೇಜ್ ಸಿಸ್ಟಮ್, ಸಿ ಸಿಸ್ಟಮ್ ಮೆಸೇಜ್ ಸರ್ವಿಸ್, ಡಿ ಸೆಕ್ಯೂರ್ ಮೆಸೇಜ್ ಸರ್ವಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಟ್ ಮೆಸೇಜ್ ಸರ್ವಿಸ್. SMS ಎಂದರೆ ಶಾರ್ಟ್ ಮೆಸೇಜ್ ಸರ್ವಿಸ್. ಮೊಬೈಲ್ ಫೋನ್ ಮೂಲಕ ಪಠ್ಯ ಸಂದೇಶ ಕಳುಹಿಸಲು ಇದನ್ನು ಬಳಸಲಾಗುತ್ತದೆ. ಪ್ರಶ್ನೆ 30. ಅವಿಸ್ತೃತ ರೂಪ ಏನು? ಎ ಆನ್ ಟೈಮ್ ಪಾಸ್ವರ್ಡ್, ಬಿ ಆನ್ಲೈನ್ ಟ್ರಾನ್ಸಾಕ್ಷನ್ ಪಾಸ್ವರ್ಡ್, ಸಿ ಆಫಿಷಿಯಲ್ ಟೋಕನ್ ಪಾಸ್ವರ್ಡ್, ಡಿ ಓಪನ್ ಟೈಮ್ ಪಾಸ್ಕೋಡ್. ಸರಿಯಾದ ಉತ್ತರ ಆಪ್ಷನ್ ಎ ಆನ್ ಟೈಮ್ ಪಾಸ್ವರ್ಡ್.